ಭೂಮಿಯಲ್ಲೇ ಹೊರಳಾಡಿ ರೈತರ ಆಕ್ರೋಶ, ಕೆಐಎಡಿಬಿ ಮತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಯಣ್ಣಂಗೂರು ಗ್ರಾಮದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ರೈತರು ತಮ್ಮ ಜಮೀನಿನಲ್ಲೇ ಹೊರಳಾಡಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ರೇಷ್ಮೆ, ಹಣ್ಣು, ತರಕಾರಿ ಹಾಗೂ ಹೈನುಗಾರಿಕೆಯನ್ನು ನಂಬಿಕೊಂಡಿರುವ ರೈತರ ಫಲವತ್ತಾದ ಜಮೀನುಗಳನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಳಬಾರದು ಎಂದು ರೈತರು ಆಗ್ರಹಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಭೂಮಿ ಕಳೆದುಕೊಂಡರೆ ತಮ್ಮ ಕುಟುಂಬಗಳ ಬದುಕು ಅತಂತ್ರವಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ವಿರೋಧಿಸಿ ರೈತರು 150ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ನಡೆಸುತ್ತಿದ್ದು, ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ರೈತರ ಒಪ್ಪಿಗೆ ಇಲ್ಲದೆ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಬಾರದು ಎಂದು ಒತ್ತಾಯಿಸಿದರು. ಇನ್ನು ಇತ್ತೀಚೆಗೆ ಯಣ್ಣಂಗೂರು ಭಾಗಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ತಲೆತಲಾಂತರಗಳಿಂದ ಕೃಷಿಯನ್ನೇ ಜೀವನಾಧಾರವನ್ನಾಗಿ ಮಾಡಿಕೊಂಡಿರುವ ಜಮೀನನ್ನು ಕಳೆದುಕೊಂಡರೆ ತಮ್ಮ ಬದುಕು ಬೀದಿಗೆ ಬೀಳಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ ರೈತರು ಕೈಗಾರಿಕೆಗಳ ಅಭಿವೃದ್ಧಿಗೆ ಪರ್ಯಾಯ ಭೂಮಿಯನ್ನು ಬಳಸಿಕೊಳ್ಳಬೇಕು, ಕೃಷಿಗೆ ಯೋಗ್ಯವಾಗಿರುವ ಫಲವತ್ತಾದ ಜಮೀನನ್ನು ಮಾತ್ರವೇ ಗುರಿಯಾಗಿಸಿ ಭೂಸ್ವಾಧೀನ ಮಾಡಬಾರದು ಎಂದು ಒತ್ತಾಯಿಸಿದರು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಹಸಿರು ಸೇನೆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ 13 ಹಳ್ಳಿಗಳ ಫಲವತ್ತಾದ ಭೂಮಿ ಉಳಿಯಲಿ. ಫಲವತ್ತಾದ ಭೂಮಿಯನ್ನು ಕೊಡುವುದಿಲ್ಲ. ಫಲವತ್ತಾದ ಭೂಮಿಯನ್ನು ಕೊಡುವುದಿಲ್ಲ. ಬೇಕು ಕೊಡ್ತೀವಿ. ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಅವ್ರು ಕಸಿಯಾಗಿ ಬಂದ್ರೆ ಅವ್ರನ್ನಂತ ನಾವು ಸುಮ್ಮನೆ ಬಿಡೋದೇ ಇಲ್ಲ ಸರ್. ನಮ್ಮ ಪ್ರಾಣ ಹೋದ್ರು ಸರಿ, ನಮ್ಮ ರಕ್ತ ಚೆಲ್ಲಾದ್ರು ಸರ್, ನಾವು ಹೋರಾಡ್ತೀವಿ ಸರ್. ನಮ್ಮ ಭೂಮಿ ಅಂತ ನಾವು ಕೊಡೋದಿಲ್ಲ ಸರ್. ಇದು ಬೋರ್ಡು ಭೂಮಿ ಅಲ್ಲ ಸರ್. ಅವ್ರ ಕಣ್ಣಿಗೆ ಅವ್ರ ಕಣ್ಣಿಗೆ ಮುಂಜಾಗಿದ್ಯಾ, ಏನಾಗಿದೆಯಾ? ಅವ್ರಿಗೆ ಬಂದಿರೋದು ಅವಂತ KDB ಮಾಡ್ತೀವಿ ಅಂತ ಹೇಳ್ತಾರಲ್ಲ, ರೈತನ ಕೊಳ್ಳೆ ಹೊಡಿತಾರಲ್ಲ, ಅವ್ರ ಹೊಟ್ಟೆಗೆ ಅನ್ನ ತಿಂತಾರ. ಅವರು ಅನ್ನ ತಿನ್ನೋರಾಗಿದ್ರೆ ಅವ್ರು ಈಗ ಮಾತಾಡ್ತಾ ಇರಲಿಲ್ಲ. ಅವರು ರೈತನ ಕೊಳ್ಳೆ ಹೊಡೆದು ಅವ್ರು ಏನ್ KDB ಮಾಡೋದು? ಅವರು ಬೇಕಾದಷ್ಟು 1000 ಎಕರೆ ಮಾಡ್ಕೊಂಡಿರ್ತಾರಲ್ಲ, ಭೂಮಿನಂಗ್ ಮಾಡ್ಲಿ ಅವರು, ಕಂಪ್ನಿಗಳು ಮಾಡ್ಲಿ ಅವರು ಭೂಮಿಗಳಾಗ. ನಮ್ಗೆ ಯಾವ ಕಂಪ್ನಿಗೆ ಬೇಡ, ಯಾವ್ದು ಬೇಡ ಸರ್. ನಮ್ಮ ಫಲವತ್ತಾದ ಭೂಮಿ ನೋಡಿ ಸರ್. ನೀವೇ ಬೇಡ ಸರ್. ನಾವು ಭೂಮಿ ಅಂತ ಇವಾಗ ನೀವೇ ನೋಡ್ತಾ ಇದೀರಲ್ಲ, ಇದೆಲ್ಲ ಫಲವತ್ತಾದ ಭೂಮಿ. ಇನ್ನೇನು ನಾವು ಕಂಡುಕಟ್ಟಿಲ್ಲ, ಏನಿಲ್ಲ. ಇಷ್ಟೊಂದು ಭೂಮಿ ಇದೆ, ಎಲ್ಲದು ಬರಡು ಭೂಮಿ. ದಾಖಲೆ ಕೊಡ್ಲಿ, ಅವ್ರು ದಾಖಲೆ ಕೊಟ್ಟು ಅವ್ರ ಭೂಮಿ ನಾವು ಮಾಡ್ಕೊಂಡೆ ನಾವು ಕೊಡೋಣ ಸರ್. ಎಲ್ಲ ಯಾರಿಗೆ ಏನ್ ಕೇಳೋರು ಮಾಡೋರು ಯಾರು ನೀವು ಸರ್? ವಿವಿಧ ಅಧಿಕಾರ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಚೆನ್ನಾಗಿ ಓದಿರೋರು ಕೊಡ್ತಾರೆ ಕೆಲ್ಸಗಳು, ಓದಿದ್ದವ್ರಿಗೇನೋ ಬಾತ್ರೂಮ್ ತೊಳೆಕ್ ಕೊಡ್ತಾರ? ಓದಿ ಎಲ್ಲ ಭೂಮಿಗಳಾಗ ಮಾಡ್ತಾರೆ. ಅಲ್ಲೋ ಕೆಲಸ ಮಾಡಕತ್ತೈತೆ ಸರ್. ಇವ್ರ ಕಂಪ್ನಿ ಮಾಡು ಅಂತ ನಮ್ಮ ಭೂಮಿಯಲ್ಲಿ ನಾವು ಇದೀವಲ್ಲ, ಏನ್ ಸರ್ ಇವ್ರೇನ್ ಪಾಕಿಸ್ತಾನ ಇದ್ರಲ್ಲಿ ಇದೀವಿ ಹಂಗ ಆಡಿಸ್ತಿದ್ದಾರೆ. ಮಾಡ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅದು ಇದಂತ ಸುಳ್ಳು. ಎಲ್ಲ ನಾರ್ತ್ ಇಂಡಿಯನ್ಸ್, ಹಿಂದಿಯವರು ಇನ್ನೊಂದು ಮತ್ತೊಬ್ಬರು ಇರ್ತಾರೆ. ಇದೇ ಪ್ರಥಮದಲ್ಲಿ ಆಗಿರೋಂಥ KDB ಆಗಲಿ, ಇದೇ ಪ್ರಥಮದಲ್ಲಿ KDB ಆಗಲಿ, ನಮ್ಮ ಒಂದು ದೇವನಹಳ್ಳಿ ಏರ್ಪೋರ್ಟ್ ಆಗಲಿ, ಅಲ್ಲಿ ನಮ್ಮ ಒಂದು ರಿಲೇಟಿವ್ಸ್ ಇದ್ದಂಥವರು ಸುಮಾರು ಒಂದು 16 ಹಳ್ಳಿಯವರು ಇವತ್ತಿಗೆ ನಶಿಸಿ ಎಲ್ಲಿ ಕಾಣೆ ಆಗಿದ್ದಾರೆ ಗೊತ್ತಿಲ್ಲ. ಆ ಥರ ನಾವು ವಲಸೆ ಹೋಗ್ಬೇಕಾಗುತ್ತೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಪ್ರತಿಯೊಂದು ನಮ್ಮ ಒಂದು ಕೆಲಸ ಎಲ್ಲ ಕಂಪನಿಗಳಲ್ಲೂ ಕೆಲಸ ಮಾಡ್ತಾ ಇರೋಂಥವ್ರು. ಈಗ ನಾವು ಕೆಲಸಕ್ಕಂತ ಹೋದ್ರೆ ನಮಗೆ ಕ್ವಾಲಿಫಿಕೇಶನ್ ಕೇಳಿದ್ರು ನಮಗೆ ಎಲಿಜಿಬಲ್ ಇಲ್ಲ ಅಂತ ಸೈಡ್ಗೆ ಹಾಕ್ತಾರೆ. ಏನಕ್ಕೆ ಅಂತಂದರೆ ಇವ್ರು ಹೇಳ್ತಾರೆ ನಾವು ಉದ್ಯೋಗ ಕೊಡಿಸ್ತೀವಿ ಅಂತ. ಎಲ್ಲ ಪ್ರತಿಯೊಂದು ಇದುವರೆಗೆ ಏನು KDBಗಳಿದೆಯಾ, ಇದುವರೆಗೆ ಏನೋ ಏರ್ಪೋರ್ಟ್ ಇದರಲ್ಲಿದೆ, ಎಷ್ಟು ಜನಕ್ಕೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಬ್ಬರಿಗೂ ಇರೋಂಥವರೆಲ್ಲ ನಾರ್ತ್ ಇಂಡಿಯನ್ಸು,
ಮತ್ತೆ ಅದರ್ ಸ್ಟೇಟ್ ವೈಸು ತಮಿಳ್ನಾಡು ಆಂಧ್ರದವರು ಈ ಥರದವರೇ ಇದ್ದಾರೆ ಹೊರತು ನಮ್ಮ ಒಂದು ಕುಟುಂಬಸ್ಥರಲ್ಲಿ ಯಾರು ಅವರು ಜಮೀನು ಕೊಟ್ಟರೆ ಅವ್ರಿಗೊಬ್ಬರಿಗೂ ಒಂದು ಉದ್ಯೋಗ ಕೊಟ್ಟಿಲ್ಲ ಅವರು. ಅಧಿಕಾರಿಗಳಿಗೆ ರಕ್ತವನ್ನಾದರೂ ಕೊಟ್ಟೆವು, ರಕ್ತವನ್ನಾದರೂ ಕೊಟ್ಟೆವು, ರಕ್ತವನ್ನಾದರೂ ಕೊಟ್ಟೆವು. ತೊಲಗಲೇ 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 ತೊಲಗಲೇ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಗೆ ಬಿಟ್ಟಿಲ್ಲ ಅಂತ ಈ ಸರ್ಕಾರಕ್ಕೆ ಧಿಕ್ಕಾರ ಸರ್. ಕೆಎಡಿಬಿಗೆ ಧಿಕ್ಕಾರ, 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 ಕೆಎಡಿಬಿಗೆ ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಪ್ರಾಣವನ್ನಾದರೂ ಬಿಡುವ, ಪ್ರಾಣವನ್ನಾದರೂ ಬಿಡುವ, ಭೂಮಿಯನ್ನು ಬಿಡುವುದಿಲ್ಲ. ಧಿಕ್ಕಾರ, ಧಿಕ್ಕಾರ, ಕೆಎಡಿಬಿಗೆ ಧಿಕ್ಕಾರ, 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 ಕೆಎಡಿಬಿಗೆ ಧಿಕ್ಕಾರ, 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 ಕೆಎಡಿಬಿಗೆ ಧಿಕ್ಕಾರ, 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 ಕೆಎಡಿಬಿಗೆ ಧಿಕ್ಕಾರ, ಧಿಕ್ಕಾರ, ಕೆಎಡಿಬಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೆಎಡಿಬಿಗೆ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಹಾಗೂ ಹಸಿರು ಸೇನೆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ 13 ಹಳ್ಳಿಗಳ ಫಲವತ್ತಾದ ಭೂಮಿ ಉಳಿಯಲಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಹಕ್ಕು, ನಮ್ಮ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಕೊಡುವುದಿಲ್ಲ, ಫಲವತ್ತಾದ ಭೂಮಿಯನ್ನು ಕೊಡುವುದಿಲ್ಲ. ಅದಕ್ಕೆ ಬೇಕು ಭೂಮಿ ಬೇಕು. ಕೆಡಿಪಿ ಅಧಿಕಾರಿಗಳಿಗೆ, ಕೆಡಿಪಿ ಅಧಿಕಾರಿಗಳಿಗೆ, ಕೆಡಿಪಿ ಅಧಿಕಾರಿಗಳಿಗೆ ರಕ್ತವನ್ನಾದರೂ ಕೊಟ್ಟೆವು, ರಕ್ತವನ್ನಾದರೂ ಕೊಟ್ಟೆವು. ತೊಲಗಲಿ 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 ತೊಲಗಲಿ. ಧಿಕ್ಕಾರ 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 ಧಿಕ್ಕಾರ. ಭ್ರಷ್ಟ ರಾಜಕಾರಣಿಗಳಿಗೆ, ರಾಜಕಾರಣಿಗಳಿಗೆ, ರಾಜಕಾರಣಿಗಳಿಗೆ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು, ಧಿಕ್ಕಾರ, 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 ಪ್ರಾಣವನ್ನಾದರೂ ಕೊಟ್ಟೆವು, ಧಿಕ್ಕಾರ, 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 ಧಿಕ್ಕಾರ,